ದೇವಾಲಯ ಸ್ವಚ್ಛತಾ ಸಮಿತಿ ಸಹಯೋಗದೊಂದಿಗೆ ನಮ್ಮ ಗ್ರಾಮಸ್ಥರು ಸೇರಿ ಈ ರಸ್ತೆಯನ್ನು ಸ್ವಚ್ಛತೆ ಮಾಡಬೇಕಂತ ಅಂದ್ಕೊಂಡಿದ್ದೇವೆ. ಆದ್ದರಿಂದ ಎಲ್ಲ ಗ್ರಾಮಸ್ಥರು ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಸಾಮಾಜಿಕ ಕಾರ್ಯಕ್ಕೆ ತಾವು ತೊಡಗಿಸ್ಕೊಬೇಕಂತ ನನ್ನ ಒಂದು ಕಳಕಳಿಯ ಮನವಿ. ಈ ರಸ್ತೆ ತುಂಬ ಗಿಡ ಗಂಟೆಗಳು ಬೆಳ್ಕೊಂಡು ವಾಹನಗಳು ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಿದೆ. ಈ ಕೈಗಾರಿಕೆ ಪ್ರದೇಶಗಳಿಗೆ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಆದ್ದರಿಂದ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ. ಎಲ್ಲರೂ ಬಂದು ಕೈ ಜೋಡಿಸಿ ನಮ್ಮೊಂದಿಗೆ ಕೈ ಜೋಡಿಸ್ಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಸಂಪತ್ತು ಮಾಡುತ್ತೇನೆ. ನಾಳೆ 1/2/2026 ದೊಡ್ಡಬಳ್ಳಾಪುರ ದೇವಾಲಯ ಸ್ವಚ್ಛತಾ ಸಮಿತಿ ಅವ್ರ ವತಿಯಿಂದ ಮತ್ತು ನಾವು ಎಲ್ಲ ಕೈ ಜೋಡಿಸಿ ನಮ್ಮ ಓಬ್ದಿನಹಳ್ಳಿ ಗ್ರಾಮಕ್ಕೆ ಏನು ರಸ್ತೆ ಇದೆಯೋ ಅದನ್ನೆಲ್ಲ ಆಜುಬಾಜು ಎಲ್ಲ ಕ್ಲೀನ್ ಮಾಡಿಕೊಂಡು ಅಂತ ಸ್ವಚ್ಛತೆ ಮಾಡಬೇಕು ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಎಲ್ಲರೂ ದಯವಿಟ್ಟು ಓಬ್ದಿನಹಳ್ಳಿ ಗ್ರಾಮಕ್ಕೆಲ್ಲ ಕೈ ಜೋಡಿಸಿ ಮತ್ತು ಮಾಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಏನು ಸ್ಥಳೀಯರು ಯಾರು MLA ಇದ್ದಾರೆ ಅವ್ರು ದಯವಿಟ್ಟು ಇಲ್ಲಿ ಗಾಡಿಗಳು ತುಂಬ ಓಡಾಡೋದ್ರಿಂದ ತುಂಬ ಆಕ್ಸಿಡೆಂಟು ಆ ಥರ ತುಂಬ ಅನಾನುಕೂಲಗಳಾಗ್ತಾ ಇದ್ದಾವೆ. ಮುಂದೆ ನೀವು ಈ ರೋಡ್ನ ಅಗಲೀಕರಣ ಮಾಡಬೇಕು ಅಂತೇಳಿ ನಮ್ಮ ಕಡೆ ಒಂದು ಮನವಿ ಮಾಡ್ಕೊಳ್ತೀವಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಕೆಂಪೇಗೌಡ. ಸ್ನೇಹಿತರೆ, ನಮ್ಮ ದೇವಾಲಯಗಳ ಸ್ವಚ್ಛತಾ ಸಮಿತಿಯಿಂದ ಪ್ರತಿ ತಿಂಗಳು ಭಾನುವಾರ ಹೊರತುಪಡಿಸಿ ಭಾನುವಾರ ಅನ್ನೋ ರೀತಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದೀವಿ. ಕಳೆದ 1 ತಿಂಗಳಿಂದ ಒಂದೇ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದು ಹೋದ ವಾರ ಮಾಡಬೇಕಾಗಿತ್ತು, ಮಾಡಿರಲಿಲ್ಲ. ಈ ಭಾನುವಾರ ಓಬ್ದೇನಹಳ್ಳಿ ಅಂದರೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಏನಾಯಿತು, ಒಂದು ರೈಲ್ವೆ ಸ್ಟೇಷನಿಂದ ಬರೋಂಥ ರಸ್ತೆ, ಆ ರಸ್ತೆ ಬದಿಯಲ್ಲಿ ಪೂರಾ ಈ ರೀತಿ ಗಿಡಗಳು ಬೆಳ್ಕೊಂಡಿದೆ. ಸಂಪೂರ್ಣವಾಗಿ ಅಲ್ಲಿಂದ ಹಿಡಿದು ಸಂಪೂರ್ಣವಾಗಿ ಓಬ್ದೇನಹಳ್ಳಿವರೆಗೂ ಇದೇ ರೀತಿ ಗಿಡಗಳು ಬೆಳ್ಕೊಂಡೈತೆ. ನಾಳೆ ಓಬ್ದೇನಹಳ್ಳಿ ಭಾಗದ ಬಹಳಷ್ಟು ಮುಖಂಡರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾ ಇರೋದು ಒಂದು ಹೆಮ್ಮೆಯ ವಿಚಾರ. ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ನಮ್ಮ ತಂಡದೊಂದಿಗೆ ಈ ರಸ್ತೆ ಬದಿ ಏನು ಈ ಗಿಡ ಗಂಟೆಗಳು ಸಂಪೂರ್ಣ ಬೆಳೆದಿದ್ದಾವೋ ಆ ಊರಿನವರೆಗೂ ಸುಮಾರು ಒಂದು ಅರ್ಧಕ್ಕಿಂತ 1 ಕಿಲೋಮೀಟ್ರ್ವರೆಗೂ 2 ಕಿಲೋಮೀಟ್ರ್ ಆಗುತ್ತಾ 2 ಕಿಲೋಮೀಟ್ರ್ಗಳಷ್ಟು ದೂರ ಸಂಪೂರ್ಣವಾಗಿ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ಆದಷ್ಟು ಸ್ಥಳೀಯರು ನಮ್ಮ ಜೊತೆ ಕೈ ಜೋಡಿಸಿ, ಯಾಕಂದರೆ ಈ ಒಳ್ಳೆ ಕೆಲಸಕ್ಕೆ ಯಾರು ಕೈ ಜೋಡಿಸೋದು ಕಷ್ಟ. ನೀವೆಲ್ಲರೂ ಕೈ ಜೋಡಿಸೋದ್ರಿಂದ ಇತ್ತೀಚೆಗೆ ನಮ್ಮ ಜೊತೆಲಿ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಬೆರೀತಾ ಇರೋದ್ರಿಂದ ನಾವು ಸಫಲ ಆಗ್ತಾ ಬರ್ತಾ ಇದ್ದೀವಿ ಸ್ವಚ್ಛತಾ ಕಾರ್ಯಗಳಲ್ಲಿ. ಈ ಕಾರ್ಯಕ್ಕೂ ಕೂಡ ನೀವೆಲ್ಲ ಕೈ ಜೋಡಿಸಿದ್ದೆ ಆದರೆ ಇದೊಂದು ಒಳ್ಳೆ ಕಾರ್ಯ ಮಾಡಿದಾಗ ನಮಗೂ ಒಂದು ಆತ್ಮತೃಪ್ತಿ ಸಿಗುತ್ತೆ. ದಯವಿಟ್ಟು ಇಂಥ ಒಳ್ಳೆ ಕಾರ್ಯಗಳಿಗೆ ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀವಿ.